ನನ್ನ ಹತ್ರ ಈಗ ಒಂದು ಸೈಡು ಬೋರ್ವೆಲ್ ವಾಟರ್ ಇದೆ, ಇನ್ನೊಂದು ಸೈಡು ಆರ್ ಒ ವಾಟರ್ ಇದೆ. ಈ ಎರಡರಲ್ಲಿ ಯಾವುದರಲ್ಲಿ ಜಾಸ್ತಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಅಂದರೆ ಈ ನೀರಲ್ಲಿ ಒಂದು ಕರೆಂಟ್ ವೈರು, ಲೈವ್ ವೈರ್ ಬಿದ್ದರೆ ಯಾವ ನೀರಲ್ಲಿ ಜಾಸ್ತಿ ಶಾಕ್ ಹೊಡಿತದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದನ್ನು ಟೆಸ್ಟ್ ಮಾಡೋಕ್ಕೆ ನಾನೊಂದು TDS ಮತ್ತು EC ಮೀಟ್ರನ್ನ ಯೂಸ್ ಮಾಡ್ತೀನಿ. ಏನು EC ವ್ಯಾಲ್ಯೂ ಬರುತ್ತಲ್ಲ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ವ್ಯಾಲ್ಯೂ, ಅದು ಬಂದ್ಬಿಟ್ಟು ಮೈಕ್ರೋ ಸೈಮನ್ಸ್ ಪರ್ ಸೆಂಟಿಮೀಟರ್, ಆ ಯೂನಿಟಲ್ಲಿ ಮೆಜರ್ ಮಾಡ್ತಾರೆ. ಇವಾಗ ಎರಡದ್ದು ವ್ಯಾಲ್ಯೂನ ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ಮೀಟ್ರ್ ಆನ್ ಮಾಡಿದ್ದೀನಿ ನೋಡಿ. ಮೇಲ್ಗಡೆ EC, ಕೆಳಗಡೆ ಟೆಂಪ್ರೇಚರು ತೋರಿಸ್ತಾ ಇದೆ. ಟೆಂಪ್ರೇಚರ್ ಏನು ಬೇಡ, ಇವಾಗ EC ನೋಡೋಣ. ಫಸ್ಟು ಆರ್ ಒ ವಾಟರ್ ಇದೆ, ಆಮೇಲೆ ಬೋರ್ವೆಲ್ ವಾಟರ್. ಫಸ್ಟ್ ಆರ್ ನೋಡೋಣ, ಚೆಕ್ ಮಾಡೋಣ. 256 ಬರ್ತಾಯಿದೆ. ಓಕೆ, ಏನು ಮಾಡಿ ಇವಾಗ ಬೋರ್ ವಾಟರ್ ನೋಡೋಣ. 00 ಆಗಿದೆ. ಬೋರ್ ವಾಟರ್ ನೋಡಿ 1362 ಅಂತೇಳಿ ತೋರಿಸ್ತಾ ಇದೆ EC. ಸೊ ಬೋರ್ವೆಲ್ ವಾಟರಲ್ಲಿ ಜಾಸ್ತಿ ಕಂಡಕ್ಟಿವಿಟಿ ಇದೆ. ಫ್ರೆಂಡ್ಸ್, ಬೋರ್ವೆಲ್ ನೀರಲ್ಲಿ ಹೈಯೆಸ್ಟ್ ಕಂಡಕ್ಟಿವಿಟಿ ಯಾಕೆ ಬರುತ್ತೆ ಅಂದರೆ ಅದರಲ್ಲಿ TDS, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತಲ್ಲ, ಅದು ಜಾಸ್ತಿ ಇದೆ. ಏನು ಅದರಲ್ಲಿರುವ ಮಿನರಲ್ಸು ಮತ್ತು ಸಾಲ್ಟ್ ಅಂಶ ಇರುತ್ತಲ್ಲ, ಅದು ಕಂಡಕ್ಟಿವಿಟಿಗೆ ಬ್ರಿಡ್ಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರನೇ ಅದು ಹೈಯೆಸ್ಟು ಎಲೆಕ್ಟ್ರಿಕಲ್ ಕಂಡಕ್ಟಿವ್ ವಾಟರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಫ್ರೆಂಡ್ಸ್.